ನಮಸ್ಕಾರ, ನಾನು ರೂಪಾ ಗುರುರಾಜ್. ನೀರಿನ ಕಥೆಗಳೊಂದಿಗೆ ನಿಮಗಾಗಿ ಬಂದಿದ್ದೇನೆ. ನೀರಿನ ಬವಣೆಗಾಗಿ ನಾವು ಬಾವಿ ತೋಡಬೇಕು, ಇಲ್ಲ ಬೋರ್ವೆಲ್ ತೋಡಬೇಕು, ಇಲ್ಲ ನದಿ ನೀರಿಗಾಗಿ ಹೋಗಬೇಕು. ಆದರೆ ಪ್ಲಾಸ್ಟಿಕ್ನಿಂದ ನೀರಿನ ಬವಣೆ ಬಗೆಹರಿಸ್ಬೋದು ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಖಂಡಿತ ಗೊತ್ತಿರಲಿಲ್ಲ ಅಲ್ವಾ? ಅನುರಾಗ್ ಮೀನಾ ಮತ್ತು ಸತ್ಯೇಂದ್ರ ಮೀನಾ ಅನ್ನುವಂಥ ಇಬ್ಬರು IIT ಬಾಂಬೆನ ಸ್ಟೂಡೆಂಟ್ಸ್ ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಟ್ರೆಸ್ಟರ್ ಅನ್ನುವಂಥ ಒಂದು ಚಂಡೀಗಢ್ ಬೇಸ್ಡ್ ಸ್ಟಾರ್ಟಪ್ ಕಂಪನಿಯ ಜೊತೆ ಕೊಲ್ಯಾಬ್ರೇಟ್ ಮಾಡಿಕೊಂಡು ಸ್ವಚ್ಛ ಮೆಷಿನ್ ಅನ್ನೋದನ್ನು ಇವರು ತಯಾರಿಸಿದ್ರು. ಈ ಮೆಷಿನ್ ಏನು ಮಾಡುತ್ತೆ ಗೊತ್ತಾ? ನೀವು ಬೇಡದಂಥ ಪ್ಲಾಸ್ಟಿಕ್ ಡಬ್ಬಗಳು ಅಥವಾ ಬಾಟಲ್ಸನ್ನು ಆ ಮೆಷಿನ್ ಒಳಗೆ ಹಾಕಿದ್ರೆ 300 ಮಿಲಿಲೀಟರ್ ನೀರನ್ನು ಅದು ನಿಮಗೆ ಕೊಡುತ್ತೆ. ಎಂಥ ಒಂದು ಯೋಚನೆ ಅಲ್ವಾ? ಇದು ಆ ಊರನ್ನು ಅಥವಾ ಆ ಸ್ಥಳವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸುತ್ತೆ. ಜನರು ಅಲ್ಲಿ ಇಲ್ಲಿ ಬಿದ್ದಿರುವಂಥ ಪ್ಲಾಸ್ಟಿಕ್ ಬಾಟಲ್ಸನ್ನು ತಂದು ಆ ಸ್ವಚ್ಛ ಮೆಷಿನ್ ಒಳಗೆ ಹಾಕಿದಾಗಲೆಲ್ಲ ಅವರ ದಾಹವನ್ನು ತಣಿಸೋದಕ್ಕೆ ಅವರಿಗೆ 300 ಮಿಲಿಲೀಟರ್ ನೀರು ಕೂಡ ಸಿಗತ್ತೆ. ಜೊತೆಗೆ ಪ್ಲಾಸ್ಟಿಕ್ ಮುಕ್ತವಾಗುವಂಥ ಪ್ರದೇಶ, ನೀರಿನ ಬಳಕೆಗೆ ಕೂಡ ಇದು ಜನರಿಗೆ ಪ್ರೇರಣೆ ಕೊಡುವಂಥ ಒಂದು ಯೋಜನೆ. ನೀರಿಗಾಗಿ ಏನೆಲ್ಲ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಹೊಸ ಹೊಸ ರೀತಿಯಲ್ಲಿ ಇಂಥ ಪರಿಹಾರಗಳನ್ನು ಕಂಡುಹಿಡಿತಾ ಇರುವಂಥ ಅನೇಕರಿಗೆ ನನ್ನ ಒಂದು ಸಲಾಮ್. ಬಹುಶಃ ಇದು ನಮಗೆ ನಿಮಗೆ ಎಲ್ಲರಿಗೂ ಪ್ರೇರಣೆಯಾಗುವಂಥ ಒಂದು ನಿದರ್ಶನ ಅಂತ ನಾನು ಅನ್ಕೋತೇನೆ. ಜಲದ ಸಂರಕ್ಷಣೆ ಜಾಗೃತಿಗಾಗಿ ಪರ್ಯಾವರಣ ಸಂರಕ್ಷಣಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಯಾನ ಯಶಸ್ವಿಗೊಳಿಸೋಣ.